ಬಿಜೆಪಿ ಅಭ್ಯರ್ಥಿ ಯಡ್ಯೂರಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ನಾನು ಮಾತನಾಡ್ತೇನೆ. ಸರ್, ಈಗ ಅಂತಿಮವಾಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೀರಾ, ಓವರಾಲ್ ಹೇಗಿದೆ ಸರ್? ಹೇಳೋಕ್ಕಿಂತ ಬದಲು ನೀವೇ ನಿಮ್ಮ ಕ್ಯಾಮ್ರಾ ಪ್ಯಾನ್ ಮಾಡ್ಕೊಳ್ಳಿ, ನೀವು ನೋಡ್ಕೋಬೋದು. ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕಾರಣಕ್ಕೆ ಬಂದಿದ್ದೀರಾ, ಈ ಒಂದು ಹೊಸ ಲೈಫ್ ಹೇಗಿದೆ ಸರ್? ಹೆಂಗೆ ಕಾಣಿಸ್ತಾ ಇದೆ ತಮಗೆ? ರಾಜಕಾರಣಕ್ಕೆ ಅಧಿಕೃತವಾಗಿ ಈಗ ಬಂದಿರೋದು, ಆದರೆ ನಿಮ್ಗೆ ಗೊತ್ತಿದೆ ಮೈಸೂರಲ್ಲಿ ಪಬ್ಲಿಕ್ ಜೀವನದಲ್ಲಿ ಆದಷ್ಟು ಆಗಲೇ ಭಾಗವಹಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೌದು, ಇವಾಗ ಕಾರ್ಯಕ್ರಮಗಳು ಹೆಚ್ಚಾಗಿವೆ. ಚುನಾವಣೆ ಟೈಮಲ್ಲಂತೂ ಭಾಳಷ್ಟು ಬ್ಯುಸಿಯಾಗಿದ್ದೀವಿ. ಒಳ್ಳೆಯ ಅನುಭವ ಆಗಿದೆ. ರಾಜಕಾರಣದಲ್ಲಿ ಜಾತಿ ಧರ್ಮ ಎನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತವೆ. ಸೊ ಇದನ್ನೆಲ್ಲ ತಮಗೆ ಕಂಡಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬಕ್ಕೂ ಈ ಚುನಾವಣೆಯಲ್ಲಿ ಆ ರೀತಿ ಅಂಟು ಜನಗಳು ತರ್ತಾ ಇದ್ದಾರೆ, ಏನು ಅನಿಸುತ್ತೆ ಸರ್? ಇಲ್ಲ, ನಾವೆಲ್ಲಿ ಯಾವಾಗಲೂ ಎಲ್ಲರನ್ನೂ ಭಾರತೀಯರಾಗಿ ನೋಡುವಂಥದ್ದು, ಎಲ್ಲರೂ ಭಾರತೀಯರಾಗಿ ಭಾರತಕ್ಕೋಸ್ಕರ ತಮ್ಮ ಮತವನ್ನು ನೀಡಬೇಕಾಗಿರುವಂಥದ್ದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಜೊತೆಗಿದ್ದೀವಿ, ಎಲ್ಲರೂ ಸಾಮಾನ್ಯವಾಗಿ ನೋಡ್ತೀವಿ ಮತ್ತು ಆ ದೃಷ್ಟಿಕೋನದಿಂದ ನಾವೆಲ್ಲರೂ ಸಮಾಜವನ್ನು ಮುಂದುವರಿಬೇಕಾಗಿದೆ. ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಜನರು ಎಲ್ಲರೂ ಕೂಡ ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈವನ್ ಬೇರೆ ಧರ್ಮದವರು ಸಹ ಒಂದು ರೀತಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದನ್ನು ನೋಡಿ ತಮಗೆ ಏನಿಸ್ತದೆ? ಇದೇ ರೀತಿ ನಾವು ಒಂದು ದೇಶದ ಭವಿಷ್ಯದಲ್ಲಿ ಇದೇ ರೀತಿ ಮುಂದುವರೆದಿದ್ರೆ ಉತ್ತಮ. ಇದಿಷ್ಟು ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತಾಗಿರುವಂಥದ್ದು. ಅಂದರೆ ಅವರು ಹೇಳುವ ಹಾಗೆ ಎಲ್ಲ ಜಾತಿ ಧರ್ಮದವರು ಕೂಡ ನಮ್ಮನ್ನು ಬೆಂಬಲಿಸ್ತಾರೆ. ಹೀಗಾಗಿ ನಾವು ಇದನ್ನೆಲ್ಲ ನೋಡ್ತಾ ಇದ್ರೆ ಗೆಲ್ಲುವಂಥ ವಾತಾವರಣ ನಮಗಿದೆ ಎನ್ನುವಂಥ ಮಾಹಿತಿಯನ್ನು ಅವರು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು.